ಲೇಡೀಸ್ ಅಂಡ್ ಜೆಂಟಲ್ಮೆನ್, ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜಕೀಯ ಜಗಳ ಈಗ ಇನ್ನೊಂದು ಹಂತಕ್ಕೆ ಮುಟ್ಟಿದೆ. ಸಿದ್ದರಾಮಯ್ಯನವರ ತವರು ಜಿಲ್ಲೆಯಾಗಿರ್ತಕ್ಕಂಥ ಮೈಸೂರಿನಲ್ಲೇ, ಆಮೇಲೆ ಈಗಾಗಲೇ ಹಲವಾರು ಬಾರಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಅವರು ಗೆದ್ದು ಬಂದಿದ್ರು. ಹಾಗಾಗಿ ಸಿದ್ದರಾಮಯ್ಯನವರ ತವರು ಕ್ಷೇತ್ರದಲ್ಲೇ ನಿಂತ್ಕೊಂಡು ಎಚ್.ಡಿ. ಕುಮಾರಸ್ವಾಮಿ ಅವರು ಗುಡುಗಿದ್ದಾರೆ. ಅದರಲ್ಲೂ ಕೂಡ ಕೇವಲ ರಾಜಕಾರಣದ ವಿಚಾರ ಅಲ್ಲ, ಸಮುದಾಯದ ವಿಚಾರವನ್ನೇ ತೆಗೆದುಕೊಂಡು ಗುಡುಗಿದ್ದಾರೆ. ಕುರುಬರು ಅಂದ್ರೆ ಕುರುಬ ಮತದಾರರು ಯಾವುದೇ ಪಕ್ಷದ ಆಸ್ತಿ ಅಲ್ಲ, ಅವರು ಪೇಟೆಂಟ್ ಅಲ್ಲ, ಯಾವುದೇ ಪಕ್ಷಕ್ಕೆ ಅವರು ಸೀಮಿತ ಅಲ್ಲ ಅನ್ನುವಂಥ ಒಂದು ಮಾತನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳೋದ್ರ ಮೂಲಕ ಸಿದ್ದರಾಮಯ್ಯನವರಿಗೆ ಬಹಿರಂಗ ಚಾಲೆಂಜ್ ಹಾಕಿದ್ದಾರೆ, ಬಹಿರಂಗ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾಕೆ ಈ ತರದ ಒಂದು ರಾಜಕಾರಣ ನಡೀತಿದೆ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರ ಸ್ಟ್ರಾಟಜಿ ಏನು, ಇದಕ್ಕೆ ಸಿದ್ದರಾಮಯ್ಯನವರ ಕೌಂಟರ್ ಸ್ಟ್ರಾಟಜಿ ಏನು ನಡೀತಾ ಇದೆ ಜೆಡಿಎಸ್ ಮತ್ತು ಕಾಂಗ್ರೆಸ್ನಲ್ಲಿ, ಪ್ರಮುಖವಾಗಿ ಓಲ್ಡ್ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಒಂದು ಬೆಲ್ಟಲ್ಲಿ ಇರ್ತಕ್ಕಂಥ ತಮ್ಮ ಆಧಿಪತ್ಯ ಸ್ಥಾಪಿಸಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಮತ್ತು ಸಿದ್ದರಾಮಯ್ಯನವರ ನಡುವಿನ ರಾಜಕೀಯ ಗುದ್ದಾಟ ಯಾವ ತರಹದ್ದು ಅನ್ನೋದ್ರ ಕುರಿತಂತೆ ನಾನು ನಿಮಗೆ ಹೇಳ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಎಚ್.ಡಿ. ಕುಮಾರಸ್ವಾಮಿ ಅವರು ಮೊನ್ನೆಯಷ್ಟೇ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜನರೊಂದಿಗೆ ಜನತಾದಳ ಅನ್ನುವಂಥ ಸಮಾವೇಶವನ್ನು ಮಾಡಿದ್ರು. ಆ ಸಮಾವೇಶದಲ್ಲಿ ಆ ಮೈಸೂರಿನಲ್ಲೇ ನಿಂತುಕೊಂಡು ಕುರುಬ ಸಮುದಾಯದ ಪರವಾಗಿ ಹೇಳಿಕೆಯೊಂದನ್ನು ಕೊಟ್ಟುಬಿಟ್ರು. ಈಗ ಅದು ಹೆಚ್ಚು ಚರ್ಚೆಗೆ ಈಡಾಗ್ತಾ ಇದೆ. ಹಲವಾರು ಕುರುಬ ಸಮುದಾಯದವರು ಬಂದು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಅವರ ಪೇಟವನ್ನು ಹಾಕಿ ಕುರಿ ಮರಿಯನ್ನು ಕೂಡ ಅವರಿಗೆ ಕೊಟ್ಟು ಹಲವಾರು ಫೋಟೋಗಳನ್ನು ತೆಗೆಸಿಕೊಂಡು ಕುರುಬ ಸಮುದಾಯ ಎಚ್.ಡಿ. ಕುಮಾರಸ್ವಾಮಿ ಅವರ ಜೊತೆಗೂ ಇದೆ ಅನ್ನುವಂಥ ಮೆಸೇಜ್ ಅನ್ನು ಕೊಟ್ಟರು. ಆ ಮೂಲಕ ಕುರುಬ ಮತದಾರರನ್ನ ಒಟ್ಟಿಗೆ ಹಾಕೊಂಡಿರ್ತಕ್ಕಂಥ ಜೆಡಿಎಸ್ನವರು ನೇರವಾಗಿ ಕುರುಬ ಸಮುದಾಯದ ಅನಭಿಷಿಕ್ತ ರಾಜ ಅಥವಾ ನಾಯಕ ಅಂತ ಕರೆಸಿಕೊಳ್ಳುವಂತಹ ಸಿದ್ದರಾಮಯ್ಯನವರಿಗೆ ಅವರ ತವರು ನೆಲದಲ್ಲೇ ಚಾಲೆಂಜ್ ಹಾಕಿದ್ದಾರೆ. ಈ ಮೂಲಕ 2028ರ ಚುನಾವಣೆಗೆ ದೊಡ್ಡ ಮಟ್ಟದ ಚಾಲೆಂಜ್ ಅನ್ನ ಎಚ್.ಡಿ. ಕುಮಾರಸ್ವಾಮಿ ಹಾಕಿದ್ದಾರೆ. ಹಾಗಾಗಿ ಇದು ಎಚ್.ಡಿ. ಕುಮಾರಸ್ವಾಮಿ ಅವರ ಈ ಮಾತು ಅಂದ್ರೆ ಕುರುಬ ಸಮುದಾಯದವರು ಯಾವುದೇ ಒಂದು ಪಕ್ಷಕ್ಕೆ ಪೇಟೆಂಟ್ ಅಲ್ಲ, ಅವ್ರು ಯಾವುದೇ ಪಕ್ಷಕ್ಕೆ ಸೀಮಿತ ಅಂತ ಯಾರು ಅಂದ್ಕೊಳ್ಳೋದು ಬೇಡ ಅನ್ನುವಂಥ ಮಾತಿದೆಯಲ್ಲ, ಅದು ಡೈರೆಕ್ಟ್ ವಾರ್ನಿಂಗ, ಎಚ್ಚರಿಕೆಯ ಸಂದೇಶವಾ ಅನ್ನುವಂಥ ಚರ್ಚೆ ಹುಟ್ಕೊಂಡಿದೆ. ನೋಡಿ, ಹೇಳಿ ಕೇಳಿ ಈಗ ಸಿದ್ದರಾಮಯ್ಯನವರ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಈಗ ಸಿದ್ದರಾಮಯ್ಯನವರು ಈಗ ಒಕ್ಕಲಿಗ ವಿರೋಧಿ ಅನ್ನುವಂಥ ಹಣೆಪಟ್ಟಿಯನ್ನ ಈಗಾಗಲೇ ಅದು ಬೇಕಂತನೋ ಬೇಡ ಅಂತನೋ ಇಚ್ಛೆ ಪಟ್ಟು ಏನೋ ಕಟ್ಕೊಂಡು ಬಿಟ್ಟಿದ್ದಾರೆ. ಅದಕ್ಕೆ ಹಲವಾರು ಕಾರಣಗಳಿವೆ. 2019ರಲ್ಲಿ ಸಿದ್ದರಾಮಯ್ಯನವರು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ 18ರಲ್ಲಿ ಯಾವಾಗ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷದ ಸಮ್ಮಿಶ್ರ ಸರ್ಕಾರ ಬಂತು, ಕುಮಾರಸ್ವಾಮಿ ಅವರಿಗೆ ಮತ್ತೊಮ್ಮೆ ಪಟ್ಟವನ್ನು ಕಟ್ಟಲಿಕ್ಕೆ ಅವರು ತಯಾರಿರಲಿಲ್ಲ, ಅವ್ರಿಗೆ ಇಷ್ಟ ಇರಲಿಲ್ಲ ಅನ್ನುವಂಥದ್ದು. ಎರಡನೇದು 2019ರಲ್ಲಿ ಕುಮಾರಸ್ವಾಮಿ ಅವರ ಒಂದು CM ಗಿರಿ ಹೋಗ್ಲಿಕ್ಕೂ ಕೂಡ ಸಿದ್ದರಾಮಯ್ಯನವರೇ ಕಾರಣ ಅನ್ನುವಂಥ ಮಾತುಗಳು ಇವತ್ತಿಗೂ ಕೂಡ ಜೆಡಿಎಸ್ ವಲಯದಲ್ಲಿ ಚರ್ಚೆಗೆ ಬರುತ್ತೆ. ಯಾಕಂದ್ರೆ ಒಂದಷ್ಟು ಜನ ಕಾಂಗ್ರೆಸ್ ಶಾಸಕರನ್ನ ಒಂದು ಪಕ್ಷದಿಂದ ಬಿಟ್ಟು ಹೋಗ್ಲಿಕ್ಕೆ ಇವರು ಕಾರಣರಾಗಿದ್ರು ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರುತ್ತೆ ಇವತ್ತು ರಾಜಕೀಯವಾಗಿ ಅಲ್ವಾ. ಅಲ್ಲಿಂದಲೂ ಕೂಡ ಸಿದ್ದರಾಮಯ್ಯನವರು ಒಕ್ಕಲಿಗರ ವಿರೋಧಿ ಅನ್ನುವಂಥ ಒಂದು ಮಾತು ಚರ್ಚೆಯಲ್ಲಿದೆ. ಜೊತೆಗೆ ಅವಕಾಶ ಸಿಕ್ಕಾಗಲಿಲ್ಲ ಸಿದ್ದರಾಮಯ್ಯನವರು ಎಚ್.ಡಿ. ದೇವೇಗೌಡ ಅವರ ವಿರುದ್ಧ, ಅವರು ಮಾಡಿರ್ತಕ್ಕಂಥ ರಾಜಕಾರಣದ ವಿರುದ್ಧ ತಮ್ಮ ಆಕ್ರೋಶವನ್ನು ಹಲವಾರು ಬಾರಿ ಅವರ ಭಾಷಣಗಳಲ್ಲಿ ಹೊರಹಾಕಿದ್ದಾರೆ, ಅವರ ಪತ್ರಿಕಾ ಒಂದು ಸಂದರ್ಶನಗಳಲ್ಲೂ ಕೂಡ ಹೊರಹಾಕಿದ್ದಾರೆ. ಹಾಗಾಗಿ ಅದೊಂಥರದ್ದು ಬೇಡ ಅಂತಾನೆ ಒಂದು ರೀತಿ ಆರೋಪ ಬಂದುಬಿಟ್ಟಿದೆ. ಅದೆಲ್ಲಕ್ಕೂ ಕೂಡ ಈಗ ಸಿದ್ದರಾಮಯ್ಯನವರು ಒಕ್ಕಲಿಗ ವಿರೋಧಿ ಅನ್ನೋದಕ್ಕೆ ಬಂದಿರತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ CM ಸ್ಥಾನವನ್ನು ಬಿಟ್ಟು ಕೊಡ್ತಾ ಇಲ್ಲ ಅನ್ನುವಂಥ ಮಾತಿದೆಯಲ್ಲ, ಅದು ಕೂಡ ಸೇರ್ಕೊಂಡ್ಬಿಟ್ಟಿದೆ. ಆದರೆ ಎಚ್.ಡಿ. ಕುಮಾರಸ್ವಾಮಿ ಯಾರ ವಿರೋಧ ಕಟ್ಕೊಂಡಿಲ್ಲ. ಅವರಿಗೆ ದಲಿತರು ತಮ್ಮ ಒಂದು ಪ್ರೀತಿಯಲ್ಲಿ ಇರ್ತಕ್ಕಂಥದ್ದು, ದಲಿತರು, ಬ್ರಾಹ್ಮಣರು, ಅಲ್ಪಸಂಖ್ಯಾತರು, ಒಕ್ಕಲಿಗರು, ಕುರುಬರು ಕೂಡ ಅವರ ಜೊತೆ ಇರ್ತಕ್ಕಂಥದ್ದು ಈ ಒಂದು 2028ರ ಎಲೆಕ್ಷನ್ ಕ್ಯಾಲ್ಕುಲೇಷನ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡ್ತಾ ಇದೆ. ಹಾಗಾಗಿ ಈಗ ಸಿದ್ದು ಕೋಟೆಯಲ್ಲೇ ನಿಂತ್ಕೊಂಡು ಏನು ಎಚ್.ಡಿ. ಕುಮಾರಸ್ವಾಮಿ ಬಹಿರಂಗವಾಗಿ ಚಾಲೆಂಜ್ ಹಾಕ್ಬಿಟ್ಟಿದಾರಲ್ಲ, ಇದು ಏನಾಗುತ್ತೆ ಪರಿಸ್ಥಿತಿ ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ನೋಡಿ, ಈಗ ಸಿದ್ದರಾಮಯ್ಯನವರ ಜೊತೆಗೆ ಅನಭಿಷಿಕ್ತ ನಾಯಕ ಅಂತ ಕರೆಸ್ಕೊಂಡ್ರು, ಸಿದ್ದರಾಮಯ್ಯನವರ ಜೊತೆಗೆ ಭೈರತಿ ಸುರೇಶ್ ಮತ್ತು ರಾಘವೇಂದ್ರ ಹಿಟ್ನಾಳ್ ಅನ್ನುವಂಥ ಇಬ್ಬರು ಶಾಸಕರು ಬಿಟ್ಟರೆ ದೊಡ್ಡ ಮಟ್ಟದ ಕುರುಬ ನಾಯಕರಿಲ್ಲ.
ಯಾಕಂದ್ರೆ ಕುರುಬ ಮತದಾರರನ್ನೇ ಇಟ್ಕೊಂಡು ರಾಜಕೀಯ ಮಾಡ್ಲಿಕ್ಕೆ ಈಗ ಎಚ್ ಡಿ ಕುಮಾರಸ್ವಾಮಿ ಹೊರಟಿರ್ತಕ್ಕಂಥದ್ದು. ಕುರುಬ ಸಮುದಾಯದ ಬೆಂಬಲ ನನಗಿದೆ ಅನ್ನುವಂಥದ್ದನ್ನ ಸಮಾವೇಶದಲ್ಲಿ ತೋರಿಸಿದ್ದಾರೆ ಅವರು. ಸಿದ್ದರಾಮಯ್ಯನವ್ರ ಜೊತೆಗೆ ಈಗ ಅದೇ ಮೈಸೂರಿನ ಹಳ್ಳಿ ಹೆಕ್ಕಿ ಎಚ್ ವಿಶ್ವನಾಥ್ ಸಿದ್ದರಾಮಯ್ಯನವ್ರ ಜೊತೆಗಿಲ್ಲ, ದುಶ್ಮನ್ ಆಗಿಬಿಟ್ಟಿದ್ದಾರೆ. ಎಲ್ಲಿ ಸಿಗುತ್ತೆ ಅಲ್ಲಿ ಬಾಯಿಗೆ ಬಂದಾಗೆ ಸಿದ್ದರಾಮಯ್ಯನವರ ವಿರುದ್ಧ ಅವರು ಮಾತನಾಡ್ತಾರೆ. ಅವ್ರು ಬಿಟ್ರೆ ಬಿಜೆಪಿಯಲ್ಲಿರ್ತಕ್ಕಂಥ KS ಈಶ್ವರಪ್ಪ ಬಾಯಿಗೆ ಬಂದಂಗೆ ಮಾತಾಡ್ತಿದ್ರು ಅವರು. ಈಶ್ವರಪ್ಪನವ್ರ ಜೊತೆಗೆ, ಕುರುಬ ಸಮುದಾಯದ ಈಶ್ವರಪ್ಪನವ್ರ ಜೊತೆಗೆ ಸಿದ್ದರಾಮಯ್ಯನವರ ಒಳ್ಳೆಯ ಬಾಂಧವ್ಯ ಇಲ್ಲ, ರಾಜಕೀಯವಾಗಿ ಸಪೋರ್ಟ್ ಸಿಗುವಂಥದ್ದಿಲ್ಲ. ಅದಲ್ಲದೆ ಬಂಡಪ್ಪ ಕಾಶಂಪುರ್ ಬೀದರ್ನಿಂದ ಅವರು JDS ಪಕ್ಷದಲ್ಲಿದ್ದಾರೆ ಅಲ್ವಾ. ಜೊತೆಗೆ ಭೈರತಿ ಬಸವರಾಜ್ ಈಗ ಈ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಇಶ್ಯೂ ಆದ ನಂತರ ಸಿದ್ದರಾಮಯ್ಯನವರ ಮೇಲೆ ಮುನಿಸ್ಕೊಂಡಿದ್ದಾರೆ. ಅವರು ಹೆಚ್ಚು ಭೈರತಿ ಸುರೇಶ್ ಜೊತೆಗೆ ಹೊಂದ್ಕೊಂಡಿರೋದ್ರಿಂದ ಭೈರತಿ ಬಸವರಾಜ್ ಮುನಿಸ್ಕೊಂಡಿದ್ದಾರೆ, ಕುರುಬ ಸಮುದಾಯದ ನಾಯಕ ಅನ್ನುವಂಥದ್ದು ಇವತ್ತಿನ ವಾಸ್ತವ. ಹಾಗಾಗಿ ಈಗ ಮಾಜಿ ಸಚಿವ H ವಿಜಯಶಂಕರ್ ಕೂಡ ಇದ್ರು, ಅವರು ಕೂಡ ಈಗ ಇಲ್ಲ. ಹಾಗಾಗಿ ಸಿದ್ದರಾಮಯ್ಯನವರ ಜೊತೆಗೆ ಕುರುಬ ಸಮುದಾಯದ ಹೆಚ್ಚು ನಾಯಕರಿಲ್ಲ. ಹಾಗಾಗಿ ಕುರುಬ ಸಮುದಾಯದ ಅನಭಿಷಿಕ್ತ ನಾಯಕ ಸಿದ್ದರಾಮಯ್ಯ ಅಷ್ಟೇ ಅಲ್ಲ, ಅವರ ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟೇ ಅಲ್ಲ, JDSಗೂ ಬೀಳಬಹುದು ಅನ್ನುವಂಥ ಒಂದು ವಾರ್ನಿಂಗ್ ಅನ್ನ ಎಚ್ ಡಿ ಕುಮಾರಸ್ವಾಮಿ ಮೊನ್ನೆಯ ಜನರೊಂದಿಗೆ ಜನತಾ ದಳ ಅನ್ನುವಂಥ ಒಂದು ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದಾರೆ. ಈ ಅವರ ವಾರ್ನಿಂಗಿಗೆ ಸಿದ್ದರಾಮಯ್ಯನವರು ಯಾವ ರೀತಿ ಸ್ಟ್ರಾಟಜಿ ಮಾಡ್ತಾರೆ ಮತ್ತು ಅವರ ಉತ್ತರ ಏನಿರುತ್ತೆ ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಸಾಬೀತಾಗುತ್ತೆ. ಒಂದಂತೂ ಸತ್ಯ, ಕುಮಾರಸ್ವಾಮಿ ಕುರುಬ ಮತಗಳನ್ನು ಪಡೆಯೋದ್ರ ಮೂಲಕ, ಕುರಿಯನ್ನ ಎತ್ಕೊಳ್ಳೋದ್ರ ಮೂಲಕ, ಕುರುಬರ ಪೇಟವನ್ನ ತಲೆ ಮೇಲೆ ಹಾಕೊಳ್ಳೋದ್ರ ಮೂಲಕ ಸಿದ್ದರಾಮಯ್ಯನವರಿಗೆ ಬಹಿರಂಗ ಸವಾಲು ಹಾಕಿ ಓಪನ್ ವಾರ್ನಿಂಗ್ ಕೊಟ್ಟಿರ್ತಕ್ಕಂಥದ್ದು ಸತ್ಯ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.